ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಣಿ ತಂದೆ ಬಾಲಾಗೆ ವರದನ ನಿಜ ಬಣ್ಣ ಏನು ಅನ್ನೋದು ಗೊತ್ತಾಯ್ತಾ? ಇಲ್ಲಿ ವರದನ ಮುಂದೆ ಬಾಲ ಹೇಳಿದ ಸತ್ಯಕ್ಕೆ ವರದ ಬೆಚ್ಚು ಬಿತ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವರದನ ಕತೆ ಮುಗಿಸೋದಕ್ಕೆ ಮಣಿ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ಮಣಿ ಅಂದ್ರೆ ವರದನ ಹೆಂಡತಿ ಸುಲೋಚನಾ ಅವರ ಅಣ್ಣ ಮಣಿ ನಿಜಕ್ಕೂ ತನ್ನ ತಂಗಿಯ ಸಾವು ಖಂಡಿತ ಕಾವೇರಿಯಿಂದ ಆಗಿಲ್ಲ, ಅದನ್ನ ಮಾಡಿರೋದೇ ವರದ ಇರಬೇಕು ಅನ್ನೋದನ್ನ 10 ವರ್ಷಗಳಿಂದ ಅನುಮಾನ ಪಟ್ಟಿದ್ರು. ಅದೇ ಕಾರಣಕ್ಕೆ ತನ್ನ ಕಡಿಯವರನ್ನ ಆ ಮನೆಯಲ್ಲಿ ಕೆಲಸಕ್ಕೆ ಕೂಡ ಸೇರಿಸಿದ್ರು. 10 ವರ್ಷಗಳಿಂದ ಆ ಮನೆಯಲ್ಲಿ ಕೆಲಸದಲ್ಲಿ ಇರ್ತಕ್ಕಂಥ ಶಾಂತ ಅವರು ಅಲ್ಲಿ ತನ್ನ ಓನರ್ ಸುಲೋಚನಾ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರ ಮನೆಯಲ್ಲಿ ಏನಾದ್ರೂ ಸಾಕ್ಷಿ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು. ಆ ಒಂದು ಸಮಯದಲ್ಲಿ ಸ್ಟೋರ್ ರೂಮ್ ಅಲ್ಲಿ ಸಿಕ್ಕಂತ ಸುಲೋಚನಾ ಅವರ ಫೋನ್ ಅನ್ನ ಮಣಿಗೆ ತಂದು ಕೊಡ್ತಾರೆ ಶಾಂತ ಅವರು. ನಂತರ ಆ ಒಂದು ಫೋನ್ ಅನ್ನ ನೋಡ್ದಂತಹ ಮಣಿಗೆ ಗೊತ್ತಾಗ್ಬಿಡತ್ತೆ ಸತ್ಯ ಏನು ಅನ್ನೋದು. ಮೊದಲಿಂದ ಕೂಡ ವರದನ ಮೇಲೆ ಡೌಟ್ ಇತ್ತು. ಅವನೊಬ್ಬ ಗೋಮುಖ ವ್ಯಾಘ್ರ ಅಂತ ಗೊತ್ತಿತ್ತು, ಆದ್ರೆ ಸಾಕ್ಷಿ ಅವರ ಕೈಲಿರ್ಲಿಲ್ಲ. ಆದ್ರೆ ಈಗ ಒಂದು ಫೋನ್ ಸಿಕ್ಕಿದ ತಡ ಫೋನ್ ಅನ್ನ ಓಪನ್ ಮಾಡ್ತಾರೆ. ಆ ಒಂದು ಫೋನ್ ನಲ್ಲಿ ತಂಗಿನೇ ಸ್ವತಃ ವಿಡಿಯೋ ಮಾಡಿ ಅಣ್ಣಂಗೆ ಕಳಿಸ್ಬೇಕು ಅನ್ಕೊಂಡಿರ್ತಾರೆ. ಬಟ್ ಅದೇ ಸಮಯದಲ್ಲಿ ಅವರ ದುರ್ಮರಣ ಸಂಭವಿಸಿರುತ್ತೆ. ಅಲ್ಲಿ ಸುಲೋಚನಾ ಆ ಒಂದು ಫೋನ್ನಲ್ಲಿ ನನ್ನ ಗಂಡ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ, ಮುಖ ನೋಡಿ ಮಣೆ ಹಾಕಬಾರ್ದಂತೆ, ಅದೇ ರೀತಿ ನನ್ನ ಗಂಡನ ಮುಖ ನೋಡಿ ನಾನು ಮೋಸ ಹೋಗ್ಬಿಟ್ಟೆ, ಆತ ನೋಡುವಷ್ಟು ಸುಲಭ ಅಲ್ಲ, ಆತ ನೋಡುವಷ್ಟು ಒಳ್ಳೆಯವನಲ್ಲ, ಅವನೊಬ್ಬ ಕಿರಾತಕ, ಅವನೊಬ್ಬ ಕಡಕ, ನಿಜವಾಗ್ಲೂ ಕೂಡ ಅವನು ಇಂಥವನು ಅಂತ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ನಾನು ತಪ್ಪು ಮಾಡಿಬಿಟ್ಟೆ, ಅವನನ್ನ ಮದುವೆ ಆಗಿ ನಾನು ಅನುಭವಿಸ್ತಾ ಇದ್ದೇನೆ. ನಿಜಕ್ಕೂ ಅವನ ಬಂಡವಾಳ ಏನು ಅನ್ನೋದು ಎಲ್ಲವೂ ಕೂಡ ನನಗೆ ಗೊತ್ತಾಗಿದೆ ಅನ್ನೋದೇನಾದ್ರೂ ಅವನಿಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವನು ನನ್ನನ್ನಂತೂ ಉಳಿಸೋದಿಲ್ಲ, ನನ್ನ ಕಥೆನೇ ಮುಗಿಸ್ಬಿಡ್ತಾನ, ನನ್ನೇನಾದ್ರೂ ಸತ್ತು ಹೋದ್ರೆ ಅದಕ್ಕೆಲ್ಲ ಕಾರಣ ಅವನೇ ಆಗಿರ್ತಾನೆ ಅಂತ ಹೇಳಿ ವಿಡಿಯೋ ಮಾಡ್ತಿರ್ತಾರೆ. ಅದೇ ಒಂದು ಸಮಯದಲ್ಲಿ ಆ ಕಡೆ ಕಿಚ್ಚಾಟ ಕೇಳಿಸುತ್ತೆ. ತಕ್ಷಣ ಫೋನನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಸುಲೋಚನಾ. ಇದನ್ನ ನೋಡಿದಂತ ಮಣಿ ಗೊತ್ತಾಗ್ಬಿಡುತ್ತೆ ತನ್ನ ತಂಗಿಯ ಸಾವು ನಿಜಕ್ಕೂ ವರದಾನಿಂದನೇ ಆಗಿದ್ದು ಅಂತ. ಅಯ್ಯೋ ನನ್ನ ತಂಗಿ, ನಿನ್ ಎಷ್ಟು ಖುಷಿ ಆಗಿದೆ, ಎಂತ ಶ್ರೀಮಂತಿಕೆ ನಿನಗಿತ್ತು, ಆದ್ರೆ ಈ ವರದನ್ನ ಪ್ರೀತಿಸಿ ಮದುವೆ ಆದೆ, ಅವನನ್ನ ಮದುವೆ ಆಗಿದ್ದೆ, ಆ ಕಟ್ಟುಕನಿಂದ ನಿನ್ನ ಜೀವನೇ ಹೊರಟೋಗ್ಬಿಡ್ತಲ್ಲ. ನಿಜಕ್ಕೂ ಸುಲೋಚನಾ, ನಿನಗೆ ನ್ಯಾಯ ಸಿಗಬೇಕು, ನಿನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ. ನನ್ನ ತಂಗಿ ರಾಣಿ ಥರ ಇರಬೇಕಾದವಳು, ಅಂತ ರಾಣಿ ಥರ ಇರಬೇಕಾದವಳನ್ನ ಮಣ್ಣಲ್ಲಿ ಮಣ್ಣು ಮಾಡಿಬಿಟ್ಟ ವರದ, ಅವನನ್ನಂತೂ ಸುಮ್ಮನೆ ಬಿಡುವುದಿಲ್ಲ. ಇಷ್ಟು ದಿನ ಅನುಮಾನ ಆಯಿತು, ಆದರೆ ಇವಾಗ ನನ್ನ ಕೈಗೆ ಸಾಕ್ಷಿ ಸಿಕ್ಕಿದೆ. ಸಾಕ್ಷಿ ಸಿಕ್ಕಿದ ಮೇಲೆ ಆ ವರದನ ನಿಜ ಮುಖ ಬಣ್ಣ ಏನು ಅನ್ನೋದನ್ನು ನಾನು ಬಟಾಬೈಲ್ ಮಾಡ್ತೀನಿ. ಅವನು ಗೋಮುಖ ವ್ಯಾಘ್ರ ಅನ್ನೋದನ್ನು ಎಲ್ಲರ ಮುಂದೆ ಬಟಾಬೈಲ್ಗೊಳಿಸ್ತೀನಿ ಅಂತ ಹೇಳಿ ಮಣಿ ತಮ್ಮನ್ನ ತಾವೇ ಅನ್ಕೋತಿದ್ದಾರೆ. ಇಲ್ಲಿ ವರದನ ನಿಜ ಮುಖ ಬಯಲು ಮಾಡಬೇಕು ಅಂತ ಸಿದ್ಧವಾಗಿದ್ದಾರೆ. ಆ ಕಡೆ ಮಲ್ಕೊಂಡಿರ್ತಕ್ಕಂಥ ವರದನ ಮುಂದೆ ಮಣಿ ಬಂದು ಕುತ್ಕೊಂಡಿದ್ದಾರೆ. ಅದನ್ನು ನೋಡಿದ್ದೆ ವರದ ಶಾಕ್ ಆಗ್ತಾರೆ. ತಕ್ಷಣ ಹೋಗಿದ್ದೆ ಮಣಿ ಮುಂದೆ ನಿಲ್ತಿದ್ದಾಗೆ ಕೇಕೆ ಹಾಕಿ ನಗ್ತಿದ್ದಾರೆ, ನಿನ್ನ ಅಂತ್ಯ ಬಂದೇ ಬಿಡ್ತು ಅಂತ. ತಕ್ಷಣ ಜೋರಾಗಿ ಚೀರ್ಕೊಂಡು ಎಚ್ಚರ ಆಗಿಬಿಡ್ತಾರೆ ವರದ. ತದನಂತರ ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಸ್ಟೋರ್ ರೂಮ್ಗೆ ಹೋಗಿ ಏನಾದರೂ ಅನುಮಾನಾಸ್ಪದವಾಗಿ ಏನಾದರೂ ಕೆಲಸ ನಡೆದಿದ್ಯಾ ಅಂತ ಅಬ್ಸರ್ವ್ ಮಾಡ್ತಾರೆ. ಬಟ್ ಎಲ್ಲವೂ ಹೇಗಿತ್ತು ಹಾಗಾಗಿ ಇದೆ. ಜಸ್ಟ್ ಅವರು ಫೋನನ್ನು ನೋಡೋಕೆ ಹೋಗಿದ್ದಿದ್ರೆ ಗೊತ್ತಾಗ್ಬಿಡ್ತಿತ್ತು, ಬಟ್ ಅವರು ಯಾವುದೇ ರೀತಿ ಫೋನನ್ನು ನೋಡೋಕೆ ಹೋಗೋದಿಲ್ಲ. ಹಾಗೆ ಮೇಲ್ನೋಟಕ್ಕೆ ನೋಡಿಕೊಂಡು ಆ ಒಂದು ಸ್ಟೋರ್ ರೂಮಿಂದ ಮತ್ತೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದದ್ದೇ ಕುತ್ಕೊಂಡಿದ್ದಾರೆ. ನಿಜಕ್ಕೊಬ್ರಿಗೆ ಗಾಬರಿ ಆಗ್ತದೆ. ಅದರ ನಡುವೆ ಅವರ ಒಂದು ಫೋನ್ಗೆ ಒಂದು ವಿಡಿಯೋ ಬರುತ್ತೆ. ಅದೇ ಸುಲೋಚನಾ ಮಾಡಿರ್ತಕ್ಕಂಥ ಕೊನೆಯ ವಿಡಿಯೋ. ಆ ಒಂದು ವಿಡಿಯೋದಲ್ಲಿ ಮೊದಲೇ ಹೇಳಿದಾಗ ನನ್ನ ಸಾವಿಗೆ ಏನಾದರೂ ಸಂಭವಿಸಿದ್ರೆ ಅದಕ್ಕೆ ಕಾರಣ ವರದ ನೋಡೋರಿಗೆ ಹೇಗಿದಾನೋ ಹಾಗಿಲ್ಲ. ನಿಜಕ್ಕೂ ಅವನೊಬ್ಬ ಗೋಮುಖ ವ್ಯಾಘ್ರ, ಅವನು ಒಳ್ಳೆಯವನ ರೀತಿ ಕಾಣಿಸ್ತಾನೆ, ಆದರೆ ಒಳ್ಳೆಯವನಲ್ಲ, ಕಿರಾತಕ. ಅವನ ಏನೇನು ಬಂಡವಾಳ ಇದೆಯೋ ಎಲ್ಲ ಕೂಡ ನನಗೆ ಗೊತ್ತಾಗಿದೆ ಅಂತ ಅವನಿಗೆ ಗೊತ್ತಾದರೆ ಖಂಡಿತ ನನ್ನ ಪ್ರಾಣವನ್ನು ತೆಗೆದುಬಿಡ್ತಾನವನು ಅಂತ ಹೇಳಿದಂಥ ಒಂದು ವಿಡಿಯೋವನ್ನು ನೋಡಿದೆ. ನಿಜಕ್ಕೂ ಬೆಚ್ಚು ಬಿದ್ದು ಚೀರ್ಕೊಂಡ್ಬಿಡ್ತಾರೆ ವರದ. ಈ ಒಂದು ಚೀರಾಟಕ್ಕೆ ಅಲ್ಲೇ ಇದ್ದಂತಹ ಬಾಲ ಹಾಗೆ ಅವರ ಮಗ ತೇಜು ಕೂಡ ಬರ್ತಾರೆ. ಏನಾಯಿತು ಏನು ಅಂತ ಕೇಳ್ತಿದ್ರೆ ಏನೂ ಇಲ್ಲ, ಕೆಟ್ಟ ಕನ್ಸು ಬಿತ್ತು ಅಂತ ಹೇಳಿ ವರದವರು ಸುಳ್ಳು ಹೇಳ್ತಾರ. ಹೌದಾ ಸಾಹೇಬ್ರೆ, ಹೌದಾ ಬಾಸು, ನೀವು ಆರಾಮಾಗಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಕನ್ಸ್ಕಿಲ್ಲ ಯಾರಾದರೂ ಹೆದರ್ತಾರ ಅಂತ ಹೇಳಿದಾಗ ಮೊದಲು ಈ ತೇಜುನ ಕರ್ಕೊಂಡು ಹೋಗು ಶಾಂತ ಅಂತ ಹೇಳಿ ವರದವರು ಶಾಂತ ಜೊತೆ ಆ ತೇಜುವನ್ನು ಕಳಿಸೋದಕ್ಕೆ ಮುಂದಾಗ್ತಾರೆ. ಬಟ್ ಇಲ್ಲ, ನಾನು ಇಲ್ಲಿ ಇರ್ತೀನಿ ಅಪ್ಪನ ಜೊತೆ ಅಂತ ಹೇಳಿ ತೇಜು ಹಠ ಮಾಡಿದಾಗ ಹೋಗು ತೇಜು ಮಲ್ಕು, ಏನಾದರೂ ಪ್ರಾಬ್ಲಮ್ ಆದರೆ ನಾವೇ ಕರಿತೀವಿ ನಿನ್ನ ಅಂತ ಹೇಳಿ ಬಾಲ ಹೇಳಿದಾಗ
ಸರಿ ಆಯಿತು ಅಂತ ಹೇಳಿ ಶಾಂತ ಅವರ ಜೊತೆ ತೇಜು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಶಾಂತ ಅವರು ನಗ್ತಿದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಿದೆ ವರದ ಯಾಕೆ ಚೀರ್ಕೊಂಡಿದ್ದು, ವರದ ಯಾಕೆ ನರಳಾಡ್ತಿರೋದು ಅಂತ. ತದನಂತರ ಇಲ್ಲಿ ವರದನ ಬಾಲ ಅವರು ಏನಿದು ಬಾಸು, ನೀವು ಯಾಕೆ ಹೆದರ್ಕೋತಾ ಇದ್ದೀರಾ, ಕನಸುಗೆಲ್ಲ ಈ ರೀತಿ ಹೆದರ್ಕೊಳ್ಳೋದ ಅಂದಾಗ, ಇಲ್ಲ ಬಾಲ ಕನಸು ತುಂಬಾ ಕೆಟ್ಟಾಗಿತ್ತು, ನನ್ನ ಜೀವನದಲ್ಲಿ ನಿಜಕ್ಕೂ ಅಂತ ಕನಸು ಕಂಡಿದ್ದು ಈಗ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಗಾಬರಿ ಆಗೋಯ್ತು, ನನ್ನ ಅಧಪತನೇ ಆಗಿದೆ ಅಂತ ಅನ್ನಿಸ್ಬಿಡ್ತು. ಎಲ್ಲರ ಮುಂದೆ ನಾನು ಸೋತು ಕಂಗೆಟ್ಟು ಕೂತಿದ್ದೆ, ಎಲ್ಲ ಕೂಡ ಸರ್ವನಾಶ ಆಗೋಗಿತ್ತು ನನ್ನ ಸಾಮ್ರಾಜ್ಯ. ಈ ಸಾಮ್ರಾಜ್ಯವನ್ನು ಕಟ್ಟುವುದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಇವತ್ತು ಅದು ಕಣ್ಣೆದ್ರಿಗೆ ಮಣ್ಣು ಪಾಲ ಆಗೋಗಿತ್ತು ಅಂತ ಹೇಳಿ ವರದ ಹೇಳಿದಾಗ, ಇಲ್ಲಿ ಬಾಲ ಆ ರೀತಿ ಏನೂ ಆಗೋದಿಲ್ಲ ಬಾಸು, ಕನಸೆಲ್ಲ ನಿಜ ಆಗದಿದ್ರೆ ಖಂಡಿತ ಇವತ್ತು ನಾನು ಹೇಗಿರಬೇಕಿತ್ತು ಗೊತ್ತಾ, ಖಂಡಿತ ನೀವೇನು ಯೋಚನೆ ಮಾಡಬೇಡಿ, ನಿಮ್ಗೇನೂ ಆಗದ ಹಾಗೆ, ನಿಮ್ಮ ಸಾಮ್ರಾಜ್ಯಕ್ಕೆ ಏನೂ ಆಗದ ಹಾಗೆ ನೋಡ್ಕೊಳ್ಳೋಕೆ ಈ ಬಾಲ ಇದ್ದಾನೆ, ಬಾಲ ಇರೋ ತನಕ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಅಂತ ಕೂಡ ಹೇಳ್ತಾರೆ. ಹಾಗಿದ್ರೆ ನೀನೇನು ಕನಸು ಕಾಣ್ತಿದ್ದೆ ಬಾಲ ಅಂತ ವರದವರು ಕೇಳಿದಾಗ, ಏನು ಕನಸ, ನಾನು ಮತ್ತು ಕಾವೇರಿ ನನಗೊಂದು ಪುಟ್ಟ ಮಗು, ನಾವು ಎಲ್ಲರೂ ಖುಷಿಯಿಂದ ಇದ್ವಿ, ಜೊತೆಗೆ ನನ್ನ ಮಗುವನ್ನು ನಾನು ಕುಸುಮುರಿ ಮಾಡಬೇಕಾದ್ರೆ ನನ್ನ ಹೆಂಡತಿ ನನಗೆ ನನ್ನ ಮಗು ಇಬ್ರಿಗೂ ಕೂಡ ಕೈ ತುತ್ತು ಹಾಕ್ತಿದ್ಲು. ಈ ರೀತಿಯಾಗಿ ಎಂಥ ಒಂದು ಕನಸು ಕಾಣ್ತಾ ಇರ್ತೀನಿ, ಬೀಳ್ತಾನೆ ಇರುತ್ತೆ. ಆಕನ ಮಾತ್ರಕ್ಕೆ ಅದು ನಿಜ ಆಗತ್ತಾ, 10 ವರ್ಷಗಳಿಂದನೇ ಸುಲೋಚನಾ ಅಕ್ಕನ ಸಾಯಿಸಿ, ಅದಕ್ಕೆನ ಸಾಯಿಸಿ ಅವಳು ಜೈಲಿಗೆ ಹೋದ್ಲು. ಈ ರೀತಿಯಾಗಿ ಕನಸು ಏನೋ ಬಿತ್ತು ಅಂತ ಅದಕ್ಕೆಲ್ಲ ಆತಂಕ ಪಡ್ಕೋಬಾರ್ದು ಬಾಸು, ನೀವೇನು ಯೋಚನೆ ಮಾಡಬೇಡಿ, ಕನಸು ಯಾವತ್ತೂ ನಿಜ ಆಗೋದಿಲ್ಲ, ಕನಸನ್ನು ಎಚ್ಚರವಾಗಿದ್ದಾಗ ಕಾಣಬೇಕು ಅಂತ ಹೇಳ್ತಾರೆ. ನೀವು ಕಟ್ಟಿರೋ ಸಾಮ್ರಾಜ್ಯ ಯಾವತ್ತೂ ಕೂಡ ಹೀಗೆ ಇರುತ್ತೆ, ನಾನಿದ್ದೀನಿ ಅಂತ ಹೇಳಿ ವರದಾಗೆ ಬಾಲ ಅವರು ಸಮಾಧಾನವನ್ನು ಹೇಳ್ತಾರೆ. ಬಟ್ ಇಲ್ಲಿ ಬಾಲ ಹೇಳಿದಂಥ ಒಂದು ಕನಸು ನಿಜಕ್ಕೂ ಕೂಡ ವರದ ಮನಸ್ಸನ್ನು ಹಾಗೆ ಒಂದು ಕ್ಷಣಕ್ಕೆ ಕದಲಿಸಿಬಿಡುತ್ತೆ. ಇತ್ತ ಕಡೆ ಸರಳ ಅವ್ರಿಗೆ ಅವರ ಗಂಡ ಚಿನ್ನದ ಸರ ತಂದ್ಕೊಟ್ಟಿದ್ದಾರೆ. ಅದನ್ನು ನೋಡಿದ ಅವರಿಗೆ ತುಂಬ ಖುಷಿ ಆಗಿಬಿಡುತ್ತೆ. ನನ್ನ ಗಂಡ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನು ನಾನು ಇನ್ನು ಮುಂದೆ ತೋರಿಸ್ತೀನಿ ಅಂತ ಹೇಳಿ ಕನಸು ಕಾಣ್ತಾ ಇಬ್ರು ಕೂಡ ಡ್ಯಾನ್ಸ್ ಮಾಡುವ ಹಾಗೆ ಕನಸು ಕಾಣ್ತಿದ್ದಾರೆ ಸರಳ ಅವರು. ಅಷ್ಟರಲ್ಲಿ ಮಗಳು ಲೋಹಿತ ಬರ್ತಾಳೆ. ಏನಮ್ಮ ನಿನ್ನ ಡ್ಯಾನ್ಸ್ ನೋಡಿದ್ರೆ ಎಷ್ಟು ಇರಿಟೇಟ್ ಆಗುತ್ತೆ, ಒಳ್ಳೆ ಹಿಂಗಮ್ಮ ಡ್ಯಾನ್ಸ್ ಮಾಡ್ತೀಯ ಅಂದಾಗ, ನಾನು ಚೆನ್ನಾಗೇ ಮಾಡ್ತಿದ್ದೆ ಕಣ, ಇವಾಗೇನೋ ಮಾಡೋಕ್ಕೆ ಬರ್ತಿಲ್ಲ. ಹೌದು ನಿಮ್ಮಪ್ಪ ಎಲ್ಲಿ ಗಿಫ್ಟ್ ತಂದಿದ್ದಾರಾ ಅಂದಾಗ, ಅಪ್ಪ ಬಂದಿದ್ದಾರೆ, ನಿನಗೋಸ್ಕರ ಗಿಫ್ಟ್ನ ಕೂಡ ತೊಗೊಂಡು ಬಂದಿದ್ದಾರೆ, ಅದಕ್ಕೆ ನಾನು ನಿನ್ನನ್ನು ಕರೆಯೋದಕ್ಕೆ ಕಳಿಸಿದ್ದು ಅಂತ ಹೇಳ್ತಾರೆ. ಬಿಕಾಸ್ ಸರಳ ಅವರು ಕನಸು ಕಾಣ್ತಿರ್ತಾರೆ ಚಿನ್ನದ ಸರ ತಂದರು ಅಂತ. ನಂತರ ಅಲ್ಲಿ ಹೋಗಿ ನೋಡಿದ್ರೆ ಗೋರಂಟಿ ಸೊಪ್ಪನ್ನು ತೊಗೊಂಡು ಬಂದಿರ್ತಾರೆ. ಗೋರಂಟಿ ಸೊಪ್ಪನ್ನೇ ಗಿಫ್ಟ್ ಆಗಿ ತಂದಿರುವುದನ್ನು ನೋಡಿದಂಥ ಸರಳ ಅವರು ಮನಸ್ಸಲ್ಲೇ ಕೆಂಡ ಕಾಡ್ತಾರೆ. ಆದರೆ ಇಲ್ಲಿ ಸೀನಾ ಅಂತೂ ಅದಕ್ಕೆ ಎಂಥ ಒಳ್ಳೆಯವರು, ಇದೇನಾದ್ರು ತೊಗೊಂಡು ಬಂದಿದ್ಯಾ ಅಂತ ಈ ಸೊಪ್ಪಲ್ಲೇ ಬಡ್ದಾಕ್ಬಿಟ್ಟಿರೋರು ಸತ್ಯಂಗೆ. ಆದರೆ ನಿಜವಾಗ್ಲೂ ಅದೇ ಇವ್ರು ರಿಯಲಿ ಗ್ರೇಟ್ ಅಂತ ಹೇಳಿ ಸೀನಾ ಹೇಳಿದಾಗ ಕನಸಲ್ಲಿ ಆಕೆ ಕೂಡ ತನ್ನ ಗಂಡಂಗೆ ಅದೇ ಗೋರಂಟಿ ಸೊಪ್ಪಿಂದ ಬಡಿಯೋ ಕನಸನ್ನು ಕಾಣ್ತಾರೆ. ನನ್ನ ಹೆಂಡತಿಗೆ ನಾನು ಮದುವೆ ಆದ ಹೋಸ್ಟಲ್ಲಿ ಹೀಗೆ ಗೋರಂಟಿ ಹಚ್ತಾ ಇದ್ದೆ, ಈಗಲೂ ಕೂಡ ಅದೇ ರೀತಿ ಗೋರಂಟಿ ಹಚ್ತೀನಿ, ನನ್ನ ಹೆಂಡತಿಗೆ ಇಷ್ಟ ಆಗತ್ತಲ್ವ ಅಂತ ಹೇಳಿ ಕೇಳಿದಾಗ ಸತ್ಯ ಅವರು ಹಾಂ ಇಷ್ಟ ಆಗತ್ತೆ, ಆಗೆಲ್ಲ ಇಷ್ಟ ಆಗ್ತಿತ್ತು, ಬುದ್ಧಿ ಬಲ್ತಿರ್ಲಿಲ್ಲ, ಮನಸ್ಸಿಗೆ ಗಂಡ ಮಾಡಿದೆಲ್ಲ ಇಷ್ಟ ಆಗ್ತಿತ್ತು, ಅದಕ್ಕೆ ಇಷ್ಟಪಡ್ತಿದ್ದೆ ಅಂತ ಹೇಳಿ ಸರಳ ಅವರು ತಿಳಿಸಿದಾಗ, ಹಾಗಿದ್ರೆ ನಿನಗೆ ನಿಜವಾಗ್ಲೂ ಇಷ್ಟ ಇರಲಿಲ್ವಾ ಅಂದಾಗ, ನಿಜ ಇಷ್ಟ ಆಯಿತು ಅಂತ ಹೇಳಿ ಸರಳ ಅವರು ಸತ್ಯ ಅವ್ರಿಗೆ ತಿಳಿಸ್ತಾರೆ. ನಂತರ ಗೋರಂಟಿ ಕೂಡ ಹಾಕಿಸ್ಕೋತಾರೆ ಸರಳ ಅವರು. ತನ್ನ ನಂತರ ಇತ್ತ ಕಡೆ ಬೆಳಿಗ್ಗೆ ಆಗುತ್ತೆ, ಸ್ಕೂಲ್ಗೆ ಹೋಗಬೇಕಾಗಿದೆ ರಾಣಿ. ಸ್ಕೂಲ್ಗೆ ಹೋಗೋಕ್ಕೂ ಮುನ್ನ ತಲೆ ಬಾಚಬೇಕಾಗಿದೆ. ಬಟ್ ಸರಳ ಅವರು ತನ್ನ ಮಗಳಿಗೆ ಬಾಚ್ಕೊಡ್ತಾರೆ. ಬಟ್ ಇಲ್ಲಿ ರಾಣಿ ಬಾಚ್ಕೊಡೋದಿಲ್ಲ. ನಂತರ ಮಾವ ಬಂದಿದ್ದೆ ಸತ್ಯ ಅವರು, ನಾನು ನನ್ನ ಕಾವೇರಿಗೂ ಕೂಡ ನಾನೇ ಬಾಚ್ತಾ ಇದ್ದೆ, ನಾನೇ ಬಾಚ್ತೀನಿ ಬಾ ಅಂತ ಹೇಳಿ 2 ಜಡಿಯನ್ನು ಹಾಕ್ಕೊಡ್ತಾರೆ. ನಂತರ ಕತ್ತಲಾಗುತ್ತೆ. ಕತ್ತಲಾಗಿರೋ ಸಮಯದಲ್ಲಿ ಊಟ ಮಾಡಬೇಕಾದ್ರೆ ಹಾಗೆ ಚೀಲನ್ನು ಕೈಯಲ್ಲಿ ಇಟ್ಕೊಂಡು ಬಿಡ್ತಾಳೆ ರಾಣಿ. ಯಾರು ಹೇಳಿದ್ದು ನಿನಗೆ ಚೀಲನ್ನು ಕೈಯಲ್ಲಿ ಇಟ್ಕೋಬೇಕು ಅಂತ, ಗೊತ್ತಾಗಲ್ವಾ ನಿನಗೆ ಅಂತ ಸರಳ ಅವರು ಬೈದಾಗ, ಅದು ನಿಮ್ಮ ಕಾಲ ಮೇಲೆ ಕೂತಿತ್ತು ಅತ್ತೆ, ಅದಕ್ಕೋಸ್ಕರ ಇಟ್ಕೊಂಡೆ ಅಂದ ತಕ್ಷಣ ನಿಜಕ್ಕೂ ಇಲ್ಲಿ ರಾಣಿ ಮೇಲೆ ಪ್ರೀತಿ ಬರುತ್ತೆ ಸರಳ ಅವ್ರಿಗೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋ ನೋಡಿ.